ಗಜೇಂದ್ರಗಡ ನಗರದ ಶ್ರೀ ಹಿರೇದುರ್ಗಾದೇವಿ ದೇವಾಲಯದ ಎದುರಿಗೆ ಭೋವಿ ಸಮಾಜದ ಸಮುದಾಯ ಭವನದ ಅಡಿಗಲ್ಲು ಸಮಾರಂಭವು ಸೋಮವಾರ ನಡೆಯಿತು. ಅಡಿಗಲ್ಲು ಸಮಾರಂಭವನ್ನು ರೋಣ ಶಾಸಕ ಜಿಎಸ್ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಗರದಲ್ಲಿನ ಗ್ರಾಮ ದೇವತೆ ಮುಂಭಾಗದಲ್ಲಿ ಭೋವಿ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ಒಳ್ಳೆಯ ಉದ್ದೇಶ. ಆದರೆ ಅದಕ್ಕೆ ನನ್ನೊಬ್ಬರಿಂದ ಸಾಧ್ಯವಿಲ್ಲ. ಬದಲಾಗಿ ಸಮಾಜದಲ್ಲಿನ ಎಲ್ಲರೂ ಊರಿನ ಜನರ ಕೈ ಸೇರಿದಾಗ ಉತ್ತಮ ಗುಣಮಟ್ಟದ ಸಮುದಾಯ ಭವನ ತಲೆ ಎತ್ತುತ್ತದೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ ಅಭಿವೃದ್ಧಿ ಹಣದಲ್ಲಿ ಈಗಾಗಲೇ 25 ಲಕ್ಷ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅನೇಕ ಇಲಾಖೆಗಳ ಸಹಕಾರ ಪಡೆದು ಸಮುದಾಯ ಭವನ ನಿರ್ಮಾಣ ಮಾಡೋಣ ಎಂದು ಹೇಳಿದರು. ಹಂಗ ಮಾತೆ ಮತ್ತು ನಾನು ನಿನ್ ಸರಿಯಂಗಿಲ್ಲ, ನಿಮ್ದು ಇರ್ಲಿ ನಮ್ದು ಇರ್ಲಿ ಅಂತೀವಿ. ಅದಕ್ಕೆ ಈ ಕೈಗೊಂಡಂತ ಕೆಲಸ ಏನೈತಲ್ಲ ಇದನ್ನ ಪೂರ್ತಿ ಮುಗಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಿ, ಮತ್ತು ವಿಶೇಷವಾಗಿ ಈಗ ಮೊನ್ನೆ ಏನು ನಮ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆಲವು ದುಡ್ಡನ್ನ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟಿದ್ದರು. ಅದರಲ್ಲಿ ನಿಮ್ಗೆ 25 ಲಕ್ಷ ರೂಪಾಯಿ ಹಾಕಿಲ್ಲ. ಇನ್ನು ಮುಂದೆ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥದ್ದು ಅದನ್ನು ಕೂಡ ನಾವು ಪ್ರಯತ್ನ ಮಾಡೋಣ. ಮೊನ್ನೆ ಸನ್ಮಾನ್ಯ ತಂಗಡಿಗೆ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ರು. ಇಲ್ಲ ನನಗೆ ಸ್ವಲ್ಪ ತೊಂದರೆ ಆಯ್ತು, ಪಾಪ ಸಮಾಜದವ್ರು ಎಲ್ಲ ರೀತಿಯಿಂದ ನಮ್ಮ ಜೊತೆ ಬಹಳಷ್ಟು ಒತ್ತಾಯ ಮಾಡಿದ್ರು. ಒಳ್ಳೆ ಸಮಾಜದ ಸಂಘಟನೆ ಐತಲ್ಲಿ, ಆದರೂ ಆ ಅವಕಾಶ ನನ್ನ ಹತ್ರ ಇಲ್ಲ. ಅದನ್ನ ಹೆಂಗಾರ ಮಾಡಿ ಕೊಟ್ಟಿದ್ದೆ ನಾನು. ಆದರೂ ಕೂಡ ನಾವು ಇಬ್ರು ಕೂಡಿ ಏನ್ ನಮ್ಮ ಸೋಷಿಯಲ್ ವೆಲ್ಫೇರ್ ಮಂತ್ರಿಗಳಿದ್ದಾರಲ್ಲ ಅವ್ರ ಮಾದೇವಪ್ಪನವ್ರನ್ನ ಭೇಟಿಯಾಗಿ ಅವ್ರ ಕಡೆಯಿಂದನೂ ಕೂಡ ದುಡ್ಡು ತಗೊಳ್ಳೋಣ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಆ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿ ಇವತ್ತು ನೀವೇ ಇದನ್ನ ಎಲ್ಲ ಕಟ್ತೀರಿ. ಬಹುಶಃ ಇದನ್ನ 2 ಹಂತದಾಗ ಕಟ್ತೀರಿ ಕಾಣಿಸುತ್ತೆ. ಮೊದಲೇದು ಕೊನೆ ಮಾಡಿ ಒಂದ್ ಮಾಡ್ರಿ. ಈಗ ಒಂದೊಂದ್ ಕಡೆ ಏನ್ ಮಾಡ್ಯಾರ, ಪೂರಾನು 2 ಏನೇನ್ ಇರ್ತೈತಿ ಕೈ ಹಿಡಿತಾರ, ಅವ್ರನ್ನೆಲ್ಲ ತಗೊಂಡೇ ಚಾಲು ಮಾಡ್ತಾರ. ಅದನ್ನ ಮಾಡಕ್ ಹೋಗ್ಬೇಡ. ಈಗ ಎಲ್ಲಾರ್ದು ಮತ್ತ ಅರಕಳಿ ನಿಂತ ಅನ್ನೋದು ಬೇಡ. ನಾವು ಈ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ. ಮತ್ತು ವಿಶೇಷವಾಗಿ ಬಹಳ ಗಟ್ಟಿಯಾದ ಆಶೀರ್ವಾದ ನೀವೆಲ್ಲ ಮಾಡಿದ್ದೀರಿ. ಅಂತ ಸಂದರ್ಭ ಬಂದಾಗ ನಾನು ನಿಮ್ಗೆ ಎಲ್ಲಿಂದರ ದುಡ್ಡು ಹಾಕೊಡ್ತೀನಿ, ಏನಾದ್ರೆ ಹಾಕೊಡ್ತೀನಿ. ನಾವು ನೀವು ಅದನ್ನ ಮುಗಿಸೋನು. ಮತ್ತು ಇದೇ ಸಂದರ್ಭದಲ್ಲಿ ನೀವೇನು ಸ್ಲ್ಯಾಬ್ ಹಾಕ್ತಿರಲ್ಲ ಆ ಬಿಲ್ಡಿಂಗಿಗೆ, ಅದಕ್ಕೆ ಎಷ್ಟು ಕಡಿಬೇಕದನ್ನ ನಾವು ನಮ್ಮ ಎದುರಿನಿಂದ ಕಳಿಸ್ಕೊಡ್ತೀವಿ. ಅದಕ್ಕೆ ಹೀಗಾಗಿ ಇವತ್ತು ಈ ಕಾರ್ಯವನ್ನು ನೀವೆಲ್ಲ ಮಾಡ್ಬೇಕನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ವಿಶೇಷವಾಗಿ ಇವತ್ತು ನಮ್ಮ ದುರ್ಗಪ್ಪ ಬೆಳ್ಳಟ್ಟಿ ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ. ಸಮಾಜದಲ್ಲಿ ಅವರು ಕೂಡ ಬಹಳ ಪ್ರತಿಷ್ಠಿತ ಒಬ್ಬ ವ್ಯಕ್ತಿ ಇದ್ರು. ದುಡಿಮೆಯಿಂದ ದೊಡ್ಡ ಗುತ್ತಿಗೆದಾರ ಅವರು. ನಮ್ಮ ಬಸವರಾಜ ಬಂಕದವ್ರಕ್ಕಿಂತ ಬಹಳ ದೂರ ಇದ್ರು. ಯಾಕಂದ್ರೆ ಅವ್ರು ಇಲ್ಲೇ ಗಜೇಂದ್ರಗಡಕ್ಕೆ ಸೀಮಿತ ಅಂತ ಇಡೀ ಧಾರವಾಡ ಜಿಲ್ಲೆ ಹಳೆಯ ಜಿಲ್ಲಾದಾಗ ಅವನ್ನೆಲ್ಲ ಮಾಡ್ಕೊಂತ ಇರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಮತ್ತು ಸಮಾಜದ ಬಗ್ಗೆನೂ ಕೂಡ ಬಹಳ ಕಳಕಳಿ ಅಂತ ಇತ್ತು. ಇದೇ ಸಂದರ್ಭದಲ್ಲಿ ವೀರಣ್ಣ ಶೆಟ್ಟರ್, ಎಚ್.ಎಸ್. ಸೋಂಪೂರ್, ಶಿವರಾಜ್ ಗೋರ್ಪಡೆ, ರಾಜು ಸಾಂಗ್ಲಿಕರ್ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಸಾಹಿತಿ ಎಫ್.ಎಸ್. ಕರಿದುರ್ಗಾಡ್ ಮಾತನಾಡಿದರು.
ಕಾರ್ಯಕ್ರಮಕ್ಕೂ ಮೊದಲು ಜೈ ಭವಾನಿ ಮೆಲೋಡಿ ಸ್ಥಾನದಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ನಗರದ ಗಣ್ಯ ವರ್ತಕರನ್ನು ಬೋವಿ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಸುಭಾಷ್ ಮೇಗೇರಿ, ಸ್ಥಾಯಿ ಸಮಿತಿ ಚೇರ್ಮನ್ ಮುದಿಯಪ್ಪ ಮುದೋಳ್, ಮಾರುತಿ ಕಲ್ವಡ್ಡರ್, ಬಸವರಾಜ್ ಬಂಕದ್, ಸವಿತಾ ಬಿದ್ರಳ್ಳಿ, ಲಕ್ಷ್ಮೀ ಮುದೋಳ್, ರಫೀಕ್ ತೋರ್ಗಲ್, ವಿರೋಧ ಪಕ್ಷದ ನಾಯಕ ಮುಖಪ್ಪ ನಡಗುಂದಿ, ಷಣ್ಮುಖಪ್ಪ ಚಿಲ್ಜೇರಿ, ಶರಣಪ್ಪ ಚಳಗೇರಿ, ಯಲ್ಲಪ್ಪ ಬಂಕದ್, ಸುರೇಂದ್ರ ಸಾರಾಬಾಗಿ, ದುರ್ಗಪ್ಪ ಮುದೋಳ್, ಲಾಲಪ್ಪ, ತಾರಕ್ ಸಿಂಗ್ ರಾಠೋಡ್, ಬಸಪ್ಪ ಲಕ್ಕಲ್ಕಟ್ಟಿ, ರಾಮಣ್ಣ ನಡಗುಂದಿ, ದುರ್ಗಪ್ಪ ನಡಗುಂದಿ, ಕುಬೇರ್ ರಾಠೋಡ್, ದಾನು ರಾಠೋಡ್, ಅರ್ಜುನ್ ರಾಠೋಡ್, ತಿರುಪತಿ ಬೋಳ್ಗಿ, ಶಿವಪುತ್ರಪ್ಪ ಬೋಳ್ಗಿ, ದುರ್ಗಪ್ಪ ಕಲ್ವಡ್ಡರ್, ಶರಣಪ್ಪ ನರೇಕಲ್, ಎಸ್ ಟಿ ಪೂಜಾರ್, ಟಿ ಎಚ್ ಬಂಕದ್, ಸಿದ್ದರಾಮಪ್ಪ ವಡ್ಡರ್, ಮುಕುಂದ್ ಭಗವತಿ, ಹನುಮಂತ್ ನಿಡಗುಂದಿ, ಶಶಿಧರ್ ಪಾದೋಟಿ, ದುರ್ಗಪ್ಪ ನಂದ್ಯಾಳ್, ರವಿಚಂದ್ರ ನಿಡಗುಂದಿ ಸೇರಿದಂತೆ ಅನೇಕರು ಇದ್ದರು.